ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಮ ಫೋನಲ್ಲಿ 5 ವರ್ಷದಿಂದ ತೆಗ್ದಿರ್ತಕ್ಕಂಥ ಅಥವಾ 10 ವರ್ಷದಿಂದ ತೆಗ್ದಿರ್ತಕ್ಕಂಥ ಫೋಟೋಸ್ ಆಗಿರ್ಬೋದು ಅಥವಾ ವಿಡಿಯೋಸ್ ಆಗಿರ್ಬೋದು ಅಥವಾ ನಿಮ್ಮ ವಾಟ್ಸಪ್ ಮೆಸೇಜ್ ಆಗಿರ್ಬೋದು ಮತ್ತೆ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಮತ್ತೆ ನಿಮ್ಮ ವಿಡಿಯೋ ಸಾಂಗ್ ಆಗಿರ್ಬೋದು ಅಥವಾ ಸಾಂಗ್ಸ್ ಆಗಿರ್ಬೋದು ಇವೆಲ್ಲನೂ ನೀವು ರಿಕವರಿ ಅಂತಂದ್ರೆ ಮತ್ತೆ ನಿಮ್ಮ ಫೋನಲ್ಲಿ ಬರೋ ತರ ಮಾಡ್ಕೋಬಹುದು. ಏನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ, ಫಸ್ಟು ನಿಮ್ಮ ಪ್ಲೇ ಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಸರ್ಚ್ ಬಾರಲ್ಲಿ ಡಿಲೀಟೆಡ್ ಫೋಟೋ ರಿಕವರ್ ಅಂತ ಟೈಪ್ ಮಾಡಿ. ರಿಕವರ್ ಅಂತ ಟೈಪ್ ಮಾಡಿ ನಂತರ ಇಲ್ಲಿ ಮೇಲೆ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆನೆ. ನಂತರ ಇಲ್ಲಿ ನೋಡ್ಕೊಳ್ಳಿ, ಫೈಲ್ ರಿಕವರಿ ಫೋಟೋ ರಿಕವರಿ ಅಂತ ಕಾಣಿಸ್ತಿದೆಯಲ್ವಾ, ಫಸ್ಟ್ನೇ ಆ್ಯಪೇ. ಇದನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ ನೀವು ಅಂತಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ನಾನು ಡೌನ್ಲೋಡ್ ಮಾಡ್ಕೊಂಡವನಿ. ಈಗ ಓಪನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ವೆಯ್ಟ್ ಮಾಡಿ. ಲೋಡಿಂಗ್ ಪ್ಲೀಸ್ ವೆಯ್ಟ್ ಅಂತ ಕೇಳ್ತಾ ಇದೆ. ನಂತರ ಇದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಫೋಟೋಸು, ವಿಡಿಯೋಸು, ಆಡಿಯೋ, ಮೆಸೇಜು, ಡಾಕ್ಯುಮೆಂಟ್ಸು, ಕಾಂಟ್ಯಾಕ್ಟ್ಸು ಎಲ್ಲನೂ ನೀವು ಇಲ್ಲಿ ಏನಪ್ಪ ಅಂತಂದರೆ ಈಗ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು 5 ವರ್ಷ 10 ವರ್ಷದ ಹಿಂದೆ ತೆಗ್ದಿರ್ತಕ್ಕಂಥ ಫೋಟೋಸು ನಿಮ್ಮದು ಯಾರ ಜೊತೆ ತೆಗ್ದಿರ್ತೀರ ಮತ್ತು ಯಾರೆಲ್ಲ ನಿಮ್ಗೆ ವಾಟ್ಸಪ್ಪಲ್ಲಿ ಫೋಟೋಸ್ ಕಳಿಸಿರ್ತಾರೆ ಮತ್ತು ಯಾವುದೇ ಫೋಟೋಸ್ ಆಗಲಿ ನೀವು ರಿಕವರಿ ಮಾಡ್ಕೋಬೇಕು ಅಂತಂದರೆ ಈ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಟ್ಯಾಪ್ ಟು ಸ್ಟಾರ್ಟ್ ಸ್ಕ್ಯಾನಿಂಗ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಪ್ರಿಪೇರಿಂಗ್ ಅಂತ ಬರುತ್ತೆ. ಆಮೇಲೆ ಇಲ್ಲಿ ಎಷ್ಟು ಫೋಟೋಸ್ ಡಿಲೀಟ್ ಆಗಿದೆ ಎಲ್ಲ ಈ ರೌಂಡಿಂಗ್ ತಿರ್ಕೊಂಡು ಬಂದುಬಿಟ್ಟು ಅದು ಆಮೇಲೆ ಆ ಫೋಟೋಸ್ ಎಲ್ಲ ಇಲ್ಲಿ ನಿಮಗೆ ಶೋ ಆಗುತ್ತೆ. ನಂತರ ಇಲ್ಲಿ ಬ್ಯಾಕ್ ಬಂದು ನೋಡ್ಕೊಳ್ಳಿ, ನಿಮಗೇನಾದರೂ ವೀಡಿಯೋಸ್ ಇಂಪಾರ್ಟೆಂಟ್ ಇತ್ತು ಬಟ್ ಯಾರಾದರೂ ನಿಮ್ಗೆ ವೀಡಿಯೋಸ್ ಕಳಿಸಿರೋದಾಗಿರ್ಬೋದು ಅಥವಾ ನಿಮ್ಮದೇ ವೀಡಿಯೋಸ್ ಡಿಲೀಟ್ ಅಂದರೆ ನಿಮ್ಮ ಫೋನಲ್ಲಿ ನೀವೇ ಮಾಡ್ಕೊಂಡಿರ್ಬೋದು. ಅಕಸ್ಮಾತ್ ಕೈ ತಪ್ಪಿಬಿಟ್ಟು ಅಂದರೆ ನೀವೇ ಅಂದರೆ ಬೇರೆ ಯಾವುದೋ ಡಿಲೀಟ್ ಮಾಡೋಕ್ಕೆ ಹೋಗ್ಬಿಟ್ಟು ನೀವು ಬೇರೆ ಯಾವುದೋ ವೀಡಿಯೋನ ಡಿಲೀಟ್ ಮಾಡಿರ್ತೀರ. ಅದಕ್ಕೆ ಆ ವೀಡಿಯೋಸ್ ಎಲ್ಲ ಡಿಲೀಟ್ ಆಗಿ ಇರೋ ವೀಡಿಯೋಸ್ ಎಲ್ಲನೂ ನಿಮ್ಗೆ ಬೇಕು ಅಂತಂದರೆ ಇಲ್ಲಿ ಟ್ಯಾಪ್ ಟು ಸ್ಟಾರ್ಟ್ ಸ್ಕ್ಯಾನಿಂಗ್ ಅಂತಿದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಪ್ರಿಪೇರಿಂಗ್ ಅಂತ ಬರುತ್ತೆ. ಆಮೇಲೆ ಸ್ಕ್ಯಾನ್ ಆಗಿಬಿಟ್ಟು ಇದು ರೌಂಡ್ ಇಲ್ಲಿ ಬ್ಲೂ ಕಲರಲ್ಲಿ ರೌಂಡ್ ಬರ್ತಾ ಇದೆ ಅಲ್ವಾ, ಇದು ಮುಟ್ಟಿದ ಮೇಲೆ ನಂತರ ಸ್ಕ್ಯಾನ್ ಆಗಿಬಿಟ್ಟು ಅದು ನಿಮ್ಮ ವೀಡಿಯೋಸ್ ಎಲ್ಲ ಇಲ್ಲಿ ಕೆಳಗಡೆ ಶೋ ಆಗುತ್ತೆ. ನಂತರ ನೋಡ್ಕೊಳ್ಳಿ, ಇಲ್ಲಿ ಆಡಿಯೋ ಏನಾದರೂ ಯಾರಾದರೂ ನಿಮಗೆ ರೆಕಾರ್ಡ್ ಮಾಡಿರೋದು ಹಾಕಿರ್ಬೋದು ಅಥವಾ ನಿಮಗೆ ಸಾಂಗ್ಸ್ ಕಳಿಸಿರ್ತಾರೆ, ಅದೆಲ್ಲ ನಿಮ್ಮ ಫೋನಲ್ಲಿರೋ ಸಾಂಗ್ಸ್ ಎಲ್ಲನೂ ಡಿಲೀಟ್ಸ್ ಆಗಿರುತ್ತೆ. ಆಡಿಯೋ ರೆಕಾರ್ಡ್ ಆಗಿರ್ಬೋದು ಅಥವಾ ಸಾಂಗ್ಸ್ ಆಗಿರ್ಬೋದು. ಇಲ್ಲಿ ಟ್ಯಾಪ್ ಟು ಸ್ಟಾರ್ಟ್ ಸ್ಕ್ಯಾನಿಂಗ್ ಅಂತಿದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದನ್ನು ನಿಮಗೆ ರಿಕವರ್ ಆಗುತ್ತೆ, ಆಡಿಯೋಸ್ ಅಂದರೆ ಸಾಂಗ್ಸು. ನಂತರ ಇಲ್ಲಿ ಕಾಂಟ್ಯಾಕ್ಟ್ಸ್ ಅಂತಿದೆ. ನಿಮ್ಮ ಕಾಂಟ್ಯಾಕ್ಟ್ಸು ಈಗ ಆ ಒಂದು 10 ವರ್ಷದಿಂದ 20 ವರ್ಷದಿಂದ ನಿಮ್ಮ ಕಾಂಟ್ಯಾಕ್ಟ್ಸಲ್ಲಿ ಇರುತ್ತಲ್ವ ನಂಬರು, ಅದೆಲ್ಲ ರಿಕವರಿ ಆಗಬೇಕಂತಂದರೆ ಇಲ್ಲಿ ಡಿಲೀಟೆಡ್ ಕಾಂಟ್ಯಾಕ್ಟ್ಸು ಮತ್ತು ಕಾಂಟ್ಯಾಕ್ಟ್ಸ್ ಬ್ಯಾಕಪ್ಪು ಇವೆರಡರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಮತ್ತೆ ರಿಕವರ್ ಮಾಡ್ಕೋಬೋದು ಅವೆರಡು. ನಂತರ ಇಲ್ಲಿ ಡಾಕ್ಯುಮೆಂಟ್ಸ್ನು ನಿಮ್ಮ ಹತ್ರ ಅಂದರೆ ನಿಮ್ಮ ಮೊಬೈಲಲ್ಲಿ ಡಿಲೀಟ್ ಆಗಿದ್ದರೆ ಎಲ್ಲನೂ ನೀವು ರಿಕವರ್ ಮಾಡ್ಕೋಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಕಾಮೆಂಟು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ.